ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನು ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಇವತ್ತು ಬಿಜೆಪಿ ನಾಯಕರು ದೊಡ್ಡ ಪ್ರತಿಭಟನೆಯೊಂದನ್ನು ನಡೆಸಿದ್ದಾರೆ. ಅದೇ ವೇದಿಕೆಯಿಂದ ಪಾದಯಾತ್ರೆಯನ್ನು ಘೋಷಿಸಿದ್ದು, ಟೌನ್ಶಿಪ್ ಜೊತೆಗೆ ಕನಕಪುರದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ವಿಮಾನ ನಿಲ್ದಾಣದ ವಿರುದ್ಧವೂ ಬಿಜೆಪಿ ನಾಯಕರು ಹೋರಾಟದ ಕಹಳೆಯನ್ನು ಮೊಳಗಿಸಿದ್ದಾರೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಬಿಡಲ್ಲ, ನಮ್ಮ ನೆಲ ನಮ್ಮ ಹಕ್ಕು, ಕಸಿದುಕೊಳ್ಳಲು ಬಿಡುವುದಿಲ್ಲ, ಹೀಗೆ ಟೌನ್ಶಿಪ್ ಬಿಡುವುದಿಲ್ಲ ಅನ್ನುವಂಥದ್ದನ್ನು ತಮ್ಮ ಪ್ಲಕಾರ್ಡ್ಗಳಲ್ಲಿ ಹಿಡ್ಕೊಂಡು ಬಿಜೆಪಿ ನಾಯಕರು ಇವತ್ತು ಹೋರಾಟವನ್ನು ನಡೆಸಿದ್ದಾರೆ. ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಮಾಡೋದಕ್ಕೆ ಬಿಡೋದಿಲ್ಲ, ಏರ್ಪೋರ್ಟ್ ಮಾಡೋದಕ್ಕೆ ಬಿಡೋದಿಲ್ಲ, ಈ ತೀರ್ಮಾನಕ್ಕೆ ಬಿಜೆಪಿ ನಾಯಕರು ಬಂದಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಹೋರಾಟಕ್ಕೆ ಕಮಲ ನಾಯಕರು ಹೊರಟಿದ್ದಾರೆ. ಟೌನ್ಶಿಪ್ ವಿಚಾರದಲ್ಲಿ ಈಗಾಗಲೇ ಯಾರ ಸರ್ಕಾರದ ಅವಧಿಯಲ್ಲಿ ಏನೇನಾಗಿದೆ ಎಂಬ ಅಂಕಿಅಂಶಗಳು ಬಹಿರಂಗ ಆಗಿವೆ. ಹಾಗಿದ್ದರೂ ಬಿಜೆಪಿಯವರು ಮಾತ್ರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೊಡೆ ತಟ್ಟಿದ್ದಾರೆ. ಅಷ್ಟೇ ಅಲ್ಲ, ಟೌನ್ಶಿಪ್ ಜೊತೆಗೆ ಕನಕಪುರದಲ್ಲಿ ನಿರ್ಮಾಣ ಮಾಡೋದಕ್ಕೆ ಉದ್ದೇಶಿಸಿರುವ ಬೆಂಗಳೂರಿನ 2ನೇ ಏರ್ಪೋರ್ಟ್ ವಿರುದ್ಧವೂ ಕೂಡ ರಣಕಹಳೆ ಮೊಳಗಿಸಿದ್ದಾರೆ. ರಾಜ್ಯ ಸರ್ಕಾರ ಹೊಸ ಏರ್ಪೋರ್ಟ್ ಮಾಡೋದಿದ್ದರೆ ತುಮಕೂರಿನ ಸುತ್ತಮುತ್ತಲು ಮಾಡಲಿ, ಅದು ಬಿಟ್ಟು ಕನಕಪುರದಲ್ಲಿ ಮಾಡಿದರೆ ಅದರ ನೇರ ಲಾಭ ಕರ್ನಾಟಕಕ್ಕಿಂತ ಜಾಸ್ತಿ ತಮಿಳುನಾಡಿಗೆ ಆಗಲಿದೆ ಅನ್ನುವಂಥದ್ದು ಬಿಜೆಪಿಯವರು ಕೊಡ್ತಾ ಇರುವಂತಹ ಎಚ್ಚರಿಕೆ. ಇದರ ಬಗ್ಗೆ ಒಂದು ವಿವರವಾದಂಥ ವರದಿಯನ್ನು ನಿಮಗೆ ತೋರಿಸ್ತೀವಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿ 2ನೇ ಸುದ್ದಿ, 60-40 ಸಂಪುಟ, 60-40 ಸಂಪುಟ. DK ಶಿವಕುಮಾರ್ ಅವರ ಸಂಪುಟಕ್ಕೊಂದು ಹೊಸ ಸೂತ್ರ ರೆಡಿ ಆಗಿದೆಯಂತೆ. ಅದುವೇ 60-40 ಸೂತ್ರ. ಈ ಬಾರಿ ಹಿರಿಯರಿಗೆ 60ರಷ್ಟು ಸ್ಥಾನಮಾನ ಆದರೆ ಕಿರಿಯರು, ಇದುವರೆಗೆ ಮಂತ್ರಿಯಾಗುವ ಅವಕಾಶವೇ ಸಿಗದವರಿಗೆ 40% ಸ್ಥಾನ ಸಂಪುಟದಲ್ಲಿ ಸಿಗುತ್ತಂತೆ. ಇಂಥದ್ದೊಂದು ಆಶಾಭಾವನೆಯೊಂದಿಗೆ ಈಗ ಕಾಂಗ್ರೆಸ್ನ ಶಾಸಕರು ಓಡಾಡ್ತಾ ಇದ್ದಾರೆ. ಯಾಕಂದರೆ ಇನ್ನೂ ಕೂಡ ಮಂತ್ರಿ ಆಗೋದಕ್ಕೆ ಅವಕಾಶವೇ ಸಿಗದೇ ಇರುವಂತಹ 2-3 ಬಾರಿ ಶಾಸಕರಾಗಿರುವಂಥವರು ಕೂಡ ಕಾಯ್ತಾ ಇದ್ದಾರೆ. ಅಟ್ಲೀಸ್ಟ್ ಇಂಥದ್ದೊಂದು ಸೂತ್ರ ರೆಡಿ ಆದರೆ ನಾವು ಮಂತ್ರಿ ಆಗಬಹುದು ಅಂತ ಹೇಳಿ ಆ ಉತ್ಸಾಹದಲ್ಲಿ ಓಡಾಡ್ತಾ ಇದ್ದಾರೆ. ಅದರ ಬಗ್ಗೆನ ವಿವರವನ್ನು ಕೂಡ ನಿಮಗೆ ನೀಡ್ತೀನಿ ಇವತ್ತಿನ ಪಂಚಾಯಿತಿ 2ನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಭಾಳ ಮುಖ್ಯವಾಗಿ ಬಿಜೆಪಿಯವರು ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಬಿಡಲ್ಲ, ಟೌನ್ಶಿಪ್ ಆಗೋದಕ್ಕೆ ಬಿಡಲ್ಲ, ಏರ್ಪೋರ್ಟ್ ಆಗೋದಕ್ಕೆ ಬಿಡಲ್ಲ, ಬಿಡದಿಯಲ್ಲಿ ಆಗೋದಕ್ಕೆ ಬಿಡಲ್ಲ, ಕನಕಪುರದಲ್ಲಿ ಆಗೋದಕ್ಕೆ ಬಿಡಲ್ಲ ಮತ್ತು ಆಲ್ಟರ್ನೇಟಿವ್ ಜಾಗಗಳನ್ನು ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಸವಾಲಿಸಿದ್ದಾರೆ, ಪಾದಯಾತ್ರೆಗೆ ಹೊರಡೋದಕ್ಕೆ ರೆಡಿ ಆಗಿದ್ದಾರೆ. ಅದರ ಘೋಷಣೆ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಆಗಿದೆ. ಅದನ್ನು ವರದಿ ನಿಮಗೆ ತೋರಿಸ್ತೀನಿ. ಬಹುಮತ ಇದೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಏನ್ ಬೇಕಾದ್ರೂ ನಡೆಯುತ್ತೆ ಅನ್ನುವಂತ ಭ್ರಮೆನಲ್ಲಿ ನೀವೇನಿದ್ದೀರಾ, ಇದಕ್ಕೆ ಕೊನೆ ಮಾಡೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಸಿದ್ಧ ಇದೆ. ಬಿಡದಿಯಿಂದ ಬೆಂಗಳೂರುವರೆಗೆ ಒಂದು ಬೃಹತ್ ಪಾದಯಾತ್ರೆಯನ್ನು ಭಾರತೀಯ ಜನತಾ ಪಾರ್ಟಿ ನಿರ್ಧಾರ ಮಾಡಿದೆ. 11 ವರ್ಷ ಇವರೇ ಅಧಿಕಾರದಲ್ಲಿ, ಈ ಟೌನ್ಶಿಪ್ ನ ರದ್ದು ಮಾಡಬಹುದು. ಹೈಕಮಾಂಡ್ ಅನ್ನು ಒಟ್ಟು ತುಂಬಿಸಬೇಕು ಅನ್ನೋದಕ್ಕಾಗಿದ್ದ ರೈತರಿಗೆ ಬೆನ್ನಿಗೆ ಚೂರಿ ಹಾಕಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಬೀದಿಗಿಳಿದಿದೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಬಿಜೆಪಿ ಪ್ರತಿಭಟನೆ ನಡೆಸಿತು. ಬಿಜೆಪಿ ಶಾಸಕರು, ಸಂಸದರು, ಮಾಜಿ ಸಚಿವರು, ಎಂಎಲ್ಸಿಗಳು ಭಾಗಿಯಾಗಿದ್ದರು. ರಿಯಲ್ ಎಸ್ಟೇಟ್ ಕಾಂಗ್ರೆಸ್ ಸರ್ಕಾರಕ್ಕೆ, ರಿಯಲ್ ಎಸ್ಟೇಟ್ DK ಶಿವಕುಮಾರ್ ಅವರಿಗೆ, ಲೂಟಿಗೋರ ಕಾಂಗ್ರೆಸ್ಗೆ. ಸರ್ಕಾರದ ಮೇಲೆ ವಾಕ್ಪ್ರಹಾರ ನಡೆಸಿದ ಬಿಜೆಪಿ ನಾಯಕರು ಅಧಿವೇಶನದ ಒಳಗೂ ಹೊರಗೂ ಹೋರಾಟಕ್ಕೆ ಕರೆಕೊಟ್ಟರು. ಬಿಡದಿ ಟೌನ್ಶಿಪ್, ಕನಕಪುರಕ್ಕೆ ಬೆಂಗಳೂರಿನ 2ನೇ ಏರ್ಪೋರ್ಟ್ ತೆಗೆದುಕೊಂಡು ಹೋಗುತ್ತಿರುವುದರ ವಿರುದ್ಧ ಪಾದಯಾತ್ರೆಗೆ ಕರೆಕೊಟ್ಟರು. ಅಧಿವೇಶನಕ್ಕೂ ಮುನ್ನ ಬಿಡದಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡುವುದಾಗಿ ನಾಯಕರು ಘೋಷಿಸಿದರು. ಬಿಡದಿ ಟೌನ್ಶಿಪ್, ಕನಕಪುರಕ್ಕೆ 2ನೇ ಏರ್ಪೋರ್ಟ್ ಮಾಡಲು ಬಿಡಲ್ಲ ಎಂದು ಸವಾಲು ಹಾಕಿದ್ರು. ಅಧಿವೇಶನ ಪ್ರಾರಂಭ ಆಗುವ ಮುಂಚಿತವಾಗಿ ಬಿಡದಿ ಟೌನ್ಶಿಪ್ ತೆಗೆದು ಹಿಂದೆ ಸರಿಬೇಕು, ವಿಮಾನ ನಿಲ್ದಾಣ ಕನಕಪುರದಿಂದ ಕೈಬಿಟ್ಟು ತುಮಕೂರು ಸುತ್ತಮುತ್ತ ಅವಕಾಶ ಕೊಡಬೇಕು ಅಂತೇಳಿ ಬಿಡದಿಯಿಂದ ಬೆಂಗಳೂರುವರೆಗೆ ಒಂದು ಬೃಹತ್ ಪಾದಯಾತ್ರೆಯನ್ನು ಕೂಡ ನಾವು ಹಮ್ಮಿಕೊಳ್ಬೇಕು ಅಂತೇಳಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ನಿರ್ಧಾರ ಮಾಡಿದೆ. ಬಿಡದಿಯಿಂದ ಬೆಂಗಳೂರವರೆಗೂ ಪಾದಯಾತ್ರೆಯನ್ನು ಸಾವಿರಾರು ಜನ
ಕಾರ್ಯಕರ್ತರೊಂದಿಗೆ ರೈತರೊಂದಿಗೆ ಪಾದಯಾತ್ರೆಯನ್ನು ಮಾಡುವಂಥ ತೀರ್ಮಾನವನ್ನು ಈಗಾಗಲೇ ರಾಜ್ಯ ಅಧ್ಯಕ್ಷರು ಅನೌನ್ಸ್ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಪಾಲ್ಗೊಳ್ಳೋಣ. ಈಗ ನೀವು ತಗೊಂಡೋಗಿ ಅಲ್ಲಿ ಬೆಟ್ಟ ಗುಟ್ಟ ಎಲ್ಲ ಇರೋ ಬಂಡೆ ಎಲ್ಲ ಹೊಡೆದಾಕ್ಬಿಟ್ಟಿದ್ದೀರಾ, ಅದು ಬೇರೆ ಪ್ರಶ್ನೆ. ಬೆಟ್ಟ ಗುಟ್ಟುಗಳಿರೋದು, ನೀರಾವರಿ ಜಮೀನು ಇರೋದು ಅಲ್ಲಿ ಮಾಡಿದ್ರೆ ಯಾರು ಬರ್ತಾರೆ? ಪಕ್ಕದಲ್ಲಿ ಕನಕಪುರ ಆದ ತಕ್ಷಣ ಒಂದು ಹೆಜ್ಜೆ ಇಟ್ಟರೆ ತಮಿಳ್ನಾಡು, ಈ ಕಡೆ ಹೊಸೂರು. ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ? ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಎಲ್ಲರನ್ನೂ ಹುರಿದುಂಬಿಸಿದ್ರು. ನಮ್ಮ ಈ ಹೋರಾಟ ಬಿಡದಿಗೆ ಮಾತ್ರ ಸೀಮಿತವಾಗೋದಿಲ್ಲ, ಬದಲಾಗಿ ರಾಜ್ಯವ್ಯಾಪಿ ರೈತರ ಪರ ನಿಲ್ಲೋದಾಗಿ ಘೋಷಿಸಿದರು. ಸರ್ಕಾರದ ರೈತ ವಿರೋಧಿ ನೀತಿಗಳ ವಿರುದ್ಧ ಹೋರಾಟ ಮಾಡುವ ಎಚ್ಚರಿಕೆ ಕೊಟ್ಟರು. ಏನು ದರ್ಪವನ್ನು ತೋರಿಸ್ತಾ ಇದ್ದೀರಾ? ಅಧಿಕಾರ ಮತದಿಂದ ನೀವೇನು ಮಾಡಿದ್ರು ನಡೆಯುತ್ತೆ ಅನ್ನುವಂಥ ಭಾವನೆಯಿಂದ ನೀವು ತೊಡಗಿದ್ದೀರಾ. ಇದನ್ನ ಕೊನೆ ಮಾಡೋದಕ್ಕೆ ಈ ಸಭೆಯಲ್ಲಿ ಪ್ರಾರಂಭ ಆಗಿದೆ. ನೀವು ಬಹುಮತ ಇದೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಏನು ಬೇಕಾದರೂ ನಡೆಯುತ್ತೆ ಅನ್ನುವಂಥ ಭ್ರಮೆನಲ್ಲಿ ನೀವೇನಿದ್ದೀರಾ, ಇದಕ್ಕೆ ಕೊನೆ ಮಾಡೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಸಿದ್ಧ ಇದೆ. ಈ ಭಾರತೀಯ ಜನತಾ ಪಾರ್ಟಿ, ಜನತಾದಳ, ಕುಮಾರಸ್ವಾಮಿ ಅವರು ನಾವೆಲ್ಲ ಒಟ್ಟಾಗಿ ಸೇರಿ ಇವತ್ತು ಈ ಸರ್ಕಾರಕ್ಕೆ ಕೊನೆ ಮೊಳೆ ಹೊಡೆಯೋದು ಅಂತ ಪ್ರಯತ್ನ ನಡೀತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ. ಕಣ್ಣೀರಲ್ಲಿ ಕೈ ತೊಳಿತಾ ಇರುವಂತ ಈ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಇತರ ಜನ ಎಲ್ಲರೂ ಸೇರಿ ಡೆಲ್ಲಿಗೆ ಹೋಗಿ ಮಂತ್ರಿಮಂಡಲದ ವಿಸ್ತರಣೆ ಬಗ್ಗೆ ಚಿಂತನೆ ನಡೆಸಿದ್ದಾರೆ ಹೊರತು ಯಾವನಾದರೂ ಒಬ್ಬ ಈ ರಾಜ್ಯದ ಜನರ ಸಂಕಷ್ಟವನ್ನು ಕೇಳೋದಕ್ಕೋಸ್ಕರ ಯಾವುದಾದ್ರೂ ಜಿಲ್ಲೆಗೆ ಹೋಗಿ ಜನರನ್ನ ಒಟ್ಟಿಗೆ ಸೇರಿಸಿ ಅವರ ಕಷ್ಟ ಸುಖವನ್ನು ವಿಚಾರಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ. ಬಹುಶಃ ಇದು ಕೇವಲ ಇಲ್ಲಿ ಬೆಂಗಳೂರಿಗೆ ಸೀಮಿತವಾಗಿಲ್ಲ. ನಾನು ಈಗಾಗಲೇ ಹೇಳಿದಂತೆ ಬೆಂಗಳೂರಿನ ಸುತ್ತಮುತ್ತ ರಾಜ್ಯದ ಯಾವುದೇ ಭಾಗದಲ್ಲಾದರೂ ಸಹ 1 ಗಂಟೆ 2 ಗಂಟೆ ನಾನು ಬರಕ್ಕೆ ಸಿದ್ಧ ಇದ್ದೇನೆ. ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಪ್ರಾರಂಭ ಆಗಬೇಕಾಗಿದೆ. ಬಿಜೆಪಿಯ ನಾಯಕರೆಲ್ಲರ ಟಾರ್ಗೆಟ್ ಆಗಿದ್ದದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಿಯಲ್ ಎಸ್ಟೇಟ್ ದಂಧೆ ಮಾಡುವುದನ್ನ ಮೊದಲು ನಿಲ್ಲಿಸಬೇಕು, ರೈತರ ಭೂಮಿ ಕಿತ್ಕೊಂಡು ಟೌನ್ಶಿಪ್ ಮಾಡುವುದನ್ನ ಬಿಡಿ, ಇಲ್ಲವಾದಲ್ಲಿ ಸರ್ಕಾರಕ್ಕೆ ರೈತರೇ ತಕ್ಕ ಪಾಠ ಕಲಿಸ್ತಾರೆ ಎಂಬ ಎಚ್ಚರಿಕೆ ಸಂದೇಶ ರವಾನಿಸಿದ್ರು. ಹಲವಾರು ಮಾಫಿಯಾಗಳ ಬಗ್ಗೆ, ಹಿಂದಿನ ಹಲವಾರು ಸರ್ಕಾರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಯಾವುದೋ ಮಾಫಿಯಾ ಸರ್ಕಾರ ಕಂಟ್ರೋಲ್ ಮಾಡ್ತಾ ಇದೆ. ಆದ್ರೆ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಭೂ ಮಾಫಿಯಾ ನಡೆಸುವವರೇ ಸರ್ಕಾರ ನಡೆಸ್ತಾ ಇದ್ದಾರೆ. ಇದು ವ್ಯತ್ಯಾಸ. ಇವತ್ತು ಇದು ವ್ಯತ್ಯಾಸ. ಭೂ ಮಾಫಿಯಾ ಯಾರು ನಡೆಸ್ತಾ ಇದ್ದಾರೆ, ಯಾರಿಗೆ ಭೂಮಿ ಬೇಕು, ಯಾರಿಗೆ ಭೂಮಿಯ ಹಪಾಹಪಿ ಇದೆ, ಅವರೇ ಈ ಸರ್ಕಾರ ನಡೆಸ್ತಾ ಇದ್ದಾರೆ. ಇದು ವ್ಯತ್ಯಾಸ. ಬಿಡದಿ ಟೌನ್ಶಿಪ್ ಯಾರಿಗೆ ಬೇಕು? ಕಾಂಗ್ರೆಸ್ನ ಹೈಕಮಾಂಡ್ ಅನ್ನು ಹೊಟ್ಟೆ ತುಂಬಿಸ್ಬೇಕು ಅನ್ನೋ ಕಾರಣದಿಂದ ಇವತ್ತು ರೈತರಿಗೆ ಬೆನ್ನಿಗೆ ಚೂರಿ ಹಾಕಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಫಲವತ್ತಾದಂತಹ ಭೂಮಿ, ಕೃಷಿ ಭೂಮಿಯನ್ನು ಇವತ್ತು ಬಿಡದಿಯಲ್ಲಿ ಅವ್ರಿಗೆ ತಗೊಂತಾ ಇದ್ದಾರೆ. ಇವರು ಮುಖ್ಯಮಂತ್ರಿಗಳಾದ ನಂತರ, ಮೊದಲ ನಂತರ ಮಂತ್ರಿಗಳಾಗಿದ್ದಾಗ ಯಾವ ರೀತಿ ಅಧಿಕಾರ ಮಾಡ್ತಾ ಇದ್ರು, ಯಾವ ರೀತಿ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾ ಇದ್ರು, ಅದೇ ದಂಧೆಯನ್ನು ಮುಂದುವರಿಸ್ತಾರೋ ಅಥವಾ ಅದರಲ್ಲಿ ತಮ್ಮ ವ್ಯವಹಾರದಲ್ಲಿ, ತಮ್ಮ ಆಡಳಿತದಲ್ಲಿ, ತಮ್ಮ ನಡವಳಿಕೆಯಲ್ಲಿ, ತಮ್ಮ ವಿಚಾರಧಾರೆಯಲ್ಲಿ ಏನಾದರೂ ಬದಲಾವಣೆ ಮಾಡ್ತಾರೇನೋ ಅನ್ನುವಂಥ ಪ್ರಶ್ನೆ ಇಡೀ ರಾಜ್ಯದ ಮುಂದೆ ಇತ್ತು. ಶಿವಕುಮಾರಣ್ಣ ಅದು ಯಾರು? ನಿಮ್ಮನ್ನು ಜೈಲಿಗೆ ಕಳ್ಸಕ್ಕೆ ಪ್ಲಾನ್ ಮಾಡಿರೋದು? ಸ್ವಲ್ಪ ಹೆಸರುಗಳು ಹೇಳ್ಬಿಡಿ, ನಾಳೆ ನಾನು ಅವ್ರನ್ನೂ ಕ್ರಾಸ್ ಚೆಕ್ ಮಾಡ್ಕೊಂಡ್ಬಿಡ್ತೀನಿ. ಯಾಕೆಂತಂದ್ರೆ 14 ಸೈಟ್ ನುಂಗಿದವರು ಜೈಲಿಗೆ ಹೋಗ್ಲಿಲ್ಲ. ಕೂತ್ಕೊಳ್ರಿ. ಏರ್ಪೋರ್ಟ್ ಹತ್ರ 5 ಎಕರೆ ಜಾಗ ನುಂಗಿದವರು ಜೈಲಿಗೆ ಹೋಗ್ಲಿಲ್ಲ. 187 ಕೋಟಿ ವಾಲ್ಮೀಕಿ ನಿಗಮದಲ್ಲಿ ನುಂಗಿದವರು ಜೈಲಿಗೆ ಹೋಗ್ಲಿಲ್ಲ. ರೀಡು ಮಾಡಿ 700ರಿಂದ 800 ಎಕರೆ ಜಮೀನ್ ರಿಯಲ್ ಎಸ್ಟೇಟ್ನವ್ರು ಕೊಟ್ಟವರು ಜೈಲಿಗೆ ಹೋಗ್ಲಿಲ್ಲ. ಅಣ್ಣ, ರೈತರು ಜಮೀನು ನಾನು ತಗೊಳ್ಳಲ್ಲ ಬಿಡು, ಕುಮಾರಸ್ವಾಮಿನೂ ತಗೊಂಡಿಲ್ಲ, ನಾನು ತಗೊಳ್ಳಲ್ಲ ಅಂದ್ರೆ ನಿಮ್ಮನ್ನ ಯಾರು ಜೈಲಿಗೆ ಕಳಿಸ್ತಾರೆ ಹೇಳಿ? ಬಿಜೆಪಿಯ ಪ್ರತಿಭಟನೆಯಲ್ಲಿ ಬಿಡದಿ ಭಾಗದ ರೈತರು, ಮಹಿಳೆಯರು, ಎಫ್ಐಆರ್ನಲ್ಲಿರುವ ರೈತರು ಭಾಗಿಯಾಗಿದ್ದರು.
104 ವರ್ಷದ ಅಜ್ಜಿ ಪ್ರತಿಭಟನೆಯ ಹೈಲೈಟ್ ಆಗಿದ್ರು. ಇಲ್ಲೂ ಕೂಡ ರೈತ ಮಹಿಳೆಯರು ಸರ್ಕಾರದ ವಿರುದ್ಧ ಸಿಟ್ಟಾದ್ರು. ನಮ್ಮ ಭೂಮಿ ಕಿತ್ಕೊಳಕ್ ಬಂದಿದ್ದೀರಲ್ಲ, ನಿಮ್ಮ ಮಾನವತೆ ಇದ್ದತ್ತ ಅಲ್ಲ? ರೈತರು ಏನೋ ಒಂದು ಅರ್ಧ ಎಕರೆ 1 ಎಕರೆ ಸಾವಿರಾರು ಎಕರೆ ಮಡಗಿದ್ದೀರಿ. ನಿಮ್ಮ ಭೂಮಿ ನಮಗೆ ಬಿಟ್ಬಿಡ್ರಿ, ನಮ್ಮ ಭೂಮಿ ನಿಮಗೆ ಬಿಟ್ಕೊಟ್ಬಿಡ್ತೀವಿ. ನಮಗೂ 1 ವರ್ಷದಿಂದ ನಾವು ಕುತ್ಕೊಂಡು ಅನ್ನ ತಿಂದು ಫುಟ್ಪಾತಲ್ಲಿ ಬೇಜಾರಾಗೋಗದೆ. ಇವತ್ತು ಸಾಹುಕಾರಗಳನ್ನ ನೀವು ಎತ್ಲಿ ಕಟ್ಟಿ ನೀವು ಪೆಂಡಲ್ ಹಾಕೊಂಡು ಅನ್ನ ತಿಂತಾ ಇದ್ದೀರಿ. ಇದೆಲ್ಲ ಆದ್ಮೇಲೆ ಸರ್ಕಾರದ ವಿರುದ್ಧ ಅಧಿವೇಶನದಲ್ಲೂ ಬಿಸಿ ಮುಟ್ಟಿಸಲು ಬಿಜೆಪಿ ಮುಂದಾಗಿದೆ. ಅಧಿವೇಶನದ ಮೊದಲ ನಿಲುವಳಿ ಸೂಚನೆಯಾಗಿ ಬಿಡದಿ ವಿಚಾರವನ್ನೇ ಇಡಲು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ. ಆಗಲಿ ಬಿಡಿ, ಅಧಿವೇಶನದಲ್ಲೇ ಚರ್ಚೆ ಮಾಡೋಣ ಅಂತ ಅಶೋಕ್ಗೆ ಟಾಂಗ್ ಕೊಟ್ಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಸದನದಲ್ಲಿ ಯಾವ ರೀತಿಯಾಗಿ ಇದನ್ನ ಎತ್ಕೋಬೇಕು ಅಂತ ನೀವು ಪ್ಲಾನ್ ಮಾಡಿದ್ರೆ ಸರ್? ನಿಲುವಳಿ ಸೂಚನೆ ತರೋಂಥದ್ದಕ್ಕೆ ಈಗಾಗಲೇ ನಾನು ಪಾರ್ಟಿ ಜೊತೆನೂ ಮಾತಾಡ್ತಾ ಇದ್ದೀನಿ, JDS ಜೊತೆನೂ ಮಾತಾಡ್ತೀನಿ, ನಮ್ಮ ಸಮನ್ವಯ ಸಮಿತಿಯಲ್ಲಿ ಮಾತಾಡಿ ಇದನ್ನು ಫಸ್ಟ್ ಸೋಮವಾರನೇ ಇದನ್ನು ಯಾವಾಗ ಅವರು ಅಧಿವೇಶನ ಕರೀತಾರೋ ಅವಾಗ ಫಸ್ಟು ನಿಲುವಳಿ ಸೂಚನೆ ಇದೇ ಆಗಿರ್ತದೆ. ನಾನು ಏನೇನು ಮಾತಾಡಬೇಕು ಎಲ್ಲ ಮಾತಾಡಿದ್ದೀನಿ. ಭಾಳ ಅಸೆಂಬ್ಲಿಲಿ ಏನೋ ಮಂಡಿಸ್ತೀನಿ ಅಂತ ಏನೋ ಹೇಳಿದ್ದಾರೆ. ಅವ್ರಿಗೆ ಸ್ವಾಗತ ಮಾಡ್ತೀನಿ. ಅವರ ಮುಕ್ತ ಖಂಡದಿಂದ ಏನೇನು ಬೇಕೋ ಒಳ್ಳೆ ತೀರ್ಮಾನಕ್ಕೆ ಬಂದಿದ್ದಾರೆ, ಚರ್ಚೆ ಮಾಡೋಣ. ಅಧಿಕಾರದಲ್ಲಿದ್ದಾಗ ಭೂಸ್ವಾಧೀನ, ಪ್ರತಿಪಕ್ಷದಲ್ಲಿದ್ದಾಗ ಮೊಸಳೆ ಕಣ್ಣೀರು. ಡ್ರಾಮಾ ಮಾಸ್ಟರ್ಸ್ ಎಂದ ರಾಮಲಿಂಗಾರೆಡ್ಡಿ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡುತ್ತಿದ್ದ ಬಿಜೆಪಿ ನಾಯಕರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಗೇಲಿ ಮಾಡಿದ್ರು. ಅಧಿಕಾರದಲ್ಲಿದ್ದಾಗ ಭೂಸ್ವಾಧೀನ ಮಾಡಲು ಮುಂದಾದವರೇ ಬಿಜೆಪಿಗರು. ಈಗ ಪ್ರತಿಪಕ್ಷದಲ್ಲಿದ್ದಾಗ ಮೊಸಳೆ ಕಣ್ಣೀರು ಸುರಿಸುವ ಡ್ರಾಮಾ ಮಾಸ್ಟರ್ಸ್ ಎಂದು ಪೋಸ್ಟ್ ಹಾಕಿದ್ದರು. ರೈತರ ಮೇಲೆ ಕಾಳಜಿ ಇದ್ದಿದ್ದರೆ ಅಂದೇ ನೋಟಿಫಿಕೇಶನ್ ರದ್ದು ಮಾಡಬೇಕಿತ್ತಲ್ಲ. ಅಂದು ಮಾಡದವರು ಇಂದು ಮೊಸಳೆ ಕಣ್ಣೀರು ಸುರಿಸಿದ್ರೆ ಜನ ನಂಬುತ್ತಾರಾ ಎಂದು ಪ್ರಶ್ನಿಸಿದ್ರು. 11 ವರ್ಷ ಇವರೇ ಅಧಿಕಾರದಲ್ಲಿದ್ದರು. ಈ ಟೌನ್ಶಿಪ್ನ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿತ್ತು, ರದ್ದು ಮಾಡ್ಬೋದಿತ್ತು. ರದ್ದು ಮಾಡಿದರೆ ಮುಗಿದು ಹೋಗಿತ್ತು. 11 ವರ್ಷ ಇವರೇ ಅಧಿಕಾರದಲ್ಲಿದ್ದರು, ರದ್ದು ಮಾಡಲಿಲ್ಲ. ರದ್ದು ಮಾಡಿದರೆ ಈ ಪ್ರಶ್ನೆನೇ ಉದ್ಭವ ಆಗ್ತಿರಲಿಲ್ಲ. ಈಗ ಹೋಗ್ಬಿಟ್ಟು ಅಲ್ಲಿ ಹೋಗೋದು, ಇನ್ಸ್ಪೆಕ್ಷನ್ ಮಾಡೋದು, ಇಲ್ಲಿ ಧರಣಿ ಮಾಡೋದು, ಇದೇನು ಜನಕ್ಕೆ ಇವರ ಒಂದು ಡ್ರಾಮಾ ಅರ್ಥ ಆಗೋದಿಲ್ವಾ? ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರು ಒಪ್ಪಿಗೆ ಕೊಡ್ತಾರೆ ಅವ್ರದ್ದು ತಗೊಂಡು ಮಾಡ್ತೀವಿ ಅಂತ. ಅದಕ್ಕಿಂತ ದೊಡ್ಡತನದ ಹೇಳಿಕೆ ಮತ್ತೊಂದು ನೀವು ನಿರೀಕ್ಷೆ ಮಾಡ್ಲಿಕ್ಕೂ ಆಗೋದಿಲ್ಲ. ಸೊ ಯಾರು ಸಹಮತ ಇದೆ ಅವ್ರದ್ದು ನಾವು ತಗೊಂಡು ಅಲ್ಲಿ ಮಾಡ್ತೇವೆ. ಯಾರನ್ನು ನಾವು ಸಹಮತ ಇಲ್ಲದೆ ಇರೋರ್ದು ನಾವು ಬಲವಂತ ಮಾಡೋದಿಲ್ಲ. ಮತ್ತು 70% ಒಪ್ಪಿಗೆ ಆದ್ರೆ ಅದನ್ನ ಮುಂದುವರಿಸ್ತೇವೆ. ಇದನ್ನ ವೆರಿಫೈ ಮಾಡೋದಕ್ಕೆ ಒಂದು ಉನ್ನತ ಸರ್ಕಾರೇತರ ಸಮಿತಿಯನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದೆಡೆ ಯೋಜನೆಗೆ ವಿರೋಧ, ಪಾದಯಾತ್ರೆ ಮಾತು ಕೇಳಿಬರುತ್ತಿರೋವಾಗಲೇ ಮತ್ತೊಂದು ಕಡೆ ರಾಮನಗರದ GBDA ಕಚೇರಿಯಲ್ಲಿ ಜಮೀನುಗಳ ದಾಖಲೆ ಕೊಡುತ್ತಿದ್ದಾರೆ ರೈತರು. ನಮಗೆ ಯೋಜನೆ ಬೇಕು, ಹಾಗಾಗಿ ದಾಖಲೆ ಕೊಡುತ್ತಿದ್ದೇವೆ ಎಂದು ಪರಿಹಾರದ ಅರ್ಜಿ ತುಂಬಿಕೊಟ್ಟರು. ದಾಖಲೆ ಅಂದ್ರೆ ಮೊದ್ಲೇ ನಾವು ಒಪ್ಪಿಗೆ ಪತ್ರ ಕೊಟ್ಟಿದ್ವು 4-1 ಇಶ್ಯೂ ಮಾಡಿದ ನಂತರ ದಿನಗಳಲ್ಲಿ. ಈಗ 6-1 ಇಶ್ಯೂ ಮಾಡವ್ರೆ. 6-1 ಇಶ್ಯೂ ಮಾಡಿದ ನಂತರ ದಿನದಲ್ಲಿ ಏನು ಅವ್ರ ಪರಿಹಾರದ ಮೊತ್ತಕ್ಕೆ ನಾವು ಅಪ್ಲಿಕೇಶನ್ ಹಾಕ್ಬೇಕಲ್ಲ, ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ಕೊಡ್ತಾ ಇದೀವಿ. ಈ ಏನು ರೆಕಾರ್ಡ್ ರೂಮ್ ಅಲ್ಲಿ ಮತ್ತೆ ತಾಲೂಕು ಆಫೀಸಲ್ಲಿ ಸಿಗ್ತಕ್ಕಂಥ ದಾಖಲೆ ಏನಿದೆ ಅವರೇ ಸ್ಕ್ಯಾನ್ ಮಾಡಿಸ್ಕೊಂಡವ್ರೆ. ಅದಲ್ಲದೆ ನಮ್ಮ ವೈಯಕ್ತಿಕ ದಾಖಲೆಗೆ ಸಂಬಂಧಪಟ್ಟಂಗೆ ಅಂದ್ರೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು, ಮತ್ತೆ ಪಾಣಿಗಳು, ಆಮೇಲೆ ಪಾನ್ ಕಾರ್ಡ್ ಜೆರಾಕ್ಸು. ಇಷ್ಟ ಇದೆ. 4 ಎಕರೆ ಐತಿ ನಮ್ದು, ನಮ್ಮ ಮಣ್ಣಿಂದು. ನಮ್ಗೆ ಒಪ್ಪಿಗೆ ಆಗೈತೆ, ಒಪ್ಪಿಗೆ ಪತ್ರ ಕೊಟ್ಟಿದ್ದೋ 4-1 ಆದ್ಮೇಲೆ. ಈಗ 6-1 ಆದ್ಮೇಲೆ ಬಂದು ನಮ್ ರೆಕಾರ್ಡ್ಸ್ ಕೊಡ್ತಾ ಇದೀವಿ. ಈ ಬೇರೆ ಕಡೆ KDB ಅದ್ರಲ್ಲಿ ಇದ್ರಲ್ಲೆಲ್ಲ ಸುಮಾರು ರೆಕಾರ್ಡ್ಸ್ ಕೇಳ್ತಾರೆ, 10-15 ರೆಕಾರ್ಡ್ಸ್ ಕೇಳ್ತಾರೆ. ಇಲ್ಲಿ ಮೇಯ್ನ್ ಆಗಿ 4ರಿಂದ 5 ರೆಕಾರ್ಡ್ಸ್ ಕೇಳವ್ರೆ. 1-2 ಫೋಟೋ, ವಂಶವೃಕ್ಷ, ಒಂದು ಸೆಕ್ರೆಟರಿಯಿಂದ ದೃಢೀಕರಣ ಪತ್ರ, ಪಾಸ್ಬುಕ್ ಜೆರಾಕ್ಸ್, ಇಷ್ಟು ಮಾತ್ರ ಕೇಳವ್ರೆ. ಎಲ್ಲದರ ಮಧ್ಯೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರನ್ನ ಆನೇಕಲ್ ಭಾಗದ ರೈತರು ಭೇಟಿಯಾಗಿದ್ರು. ಸರ್ಜಾಪುರ ಹೋಬಳಿಯಲ್ಲಿ KIADB ಭೂಸ್ವಾಧೀನಕ್ಕೆ ರೈತರು ವಿರೋಧ ವ್ಯಕ್ತಪಡಿಸಿದ್ರು. ಹೀಗಾಗಿ ಬೃಹತ್ ಪ್ರತಿಭಟನಾ ಸಮಾವೇಶಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ.
ಸಮಾವೇಶದ ದಿನಾಂಕ ನಿಗದಿ ಮಾಡಿ ಹೇಳುವಂತೆ ರೈತರಿಗೆ ಎಚ್ಡಿಕೆ ಸೂಚನೆ ಕೊಟ್ಟಿದ್ದು, ಬಿಡದಿ ಜೊತೆಗೆ ಈಗ ಸರ್ಜಾಪುರ ರೈತರ ಹೋರಾಟಕ್ಕೂ ಎಚ್ಡಿಕೆ ಸಾಥ್ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಪಂಚಾಯತಿಯಲ್ಲಿ ಎರಡನೇ ಸುದ್ದಿಯನ್ನು ನೋಡೋಣ, ಚಿಕ್ಕ ಬ್ರೇಕ್ ನಂತರ. ಬ್ರೇಕ್ ಮತ್ತೆ ಸ್ವಾಗತ. ಸಂಪುಟಕ್ಕೆ ಈಗ 60-40 ಸೂತ್ರವನ್ನು ಹೆಣೆಯಲಾಗಿದೆ ಸಂಪುಟ ವಿಸ್ತರಣೆಯನ್ನು ಮಾಡೋದಕ್ಕೆ. 60-40 ಯಾರಿಗೆ ಹೇಗೆ, ಇದು ಬಹಳ ಕುತೂಹಲಕಾರಿಯಾಗಿರ್ತಕ್ಕಂಥ ಅಂಶ. ಈಗಾಗಲೇ ದೆಹಲಿಗೆ ಹೋಗಿದ್ದಂತಹ ನಾಯಕರುಗಳು ತಮ್ಮದೇ ಆದಂತಹ ಪಟ್ಟಿಗಳೊಂದಿಗೆ ಹೋಗಿದ್ರು. ಆದರೆ ಈಗ ಆ ಪಟ್ಟಿಯ ಬದಲಿಗೆ 60-40 ಸೂತ್ರ ರೆಡಿ ಆಗ್ತಾ ಇದೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಸರ್ಕಸ್ ನಡೀತಾ ಇರುವಂಥದ್ದು, ಸಂಪುಟದ ಬಿಗ್ ಸಸ್ಪೆನ್ಸ್ ಇನ್ನೂ ಕೂಡ ಇದ್ದೇ ಇದೆ. ಯಾಕಂದರೆ ಯಾರೆಲ್ಲ ಸಂಪುಟಕ್ಕೆ ಸೇರ್ತಾರೆ, ಕಾಂಗ್ರೆಸ್ನಲ್ಲಿ ಯಾವುದೇ ಶಾಸಕರನ್ನು ಕೇಳಿದರೆ ನಾನು ಇದ್ದೀನಿ ಲಿಸ್ಟ್ನಲ್ಲಿ ಅಂತ ಹೇಳ್ಕೋತಾರೆ. ಯಾರು ಕೂಡ ನನ್ನ ಹೆಸರು ಇಲ್ಲ ಅಂತ ಒಬ್ಬರೂ ಹೇಳೋದಿಲ್ಲ. ಹೀಗಿರುವಾಗ ನಿಜಕ್ಕೂ ಯಾರು ಸೇರ್ತಾರೆ ಈ ಪ್ರಶ್ನೆ ಇದ್ದೇ ಇದೆ. ಅದು ಸಸ್ಪೆನ್ಸ್ ಆಗಿರುತ್ತೆ. ಯಾಕಂದರೆ ಎಲ್ಲರನ್ನು ಸೇರಿಸ್ತಾ ಹೋದರೆ ಶಿವಕುಮಾರ್ ಅವರ ಸಂಪುಟ 65-70 ದಾಟಬಹುದು. ಆದರೆ ಅಷ್ಟು ಜನ ಕೊಡೋಕ್ಕೆ ಅವಕಾಶ ಇಲ್ಲ. ಇರೋದು ಕೇವಲ 33 ಸೀಟ್ಗಳು. ಅದರಲ್ಲಿ ಖಾಲಿ ಉಳಿದಿರುವಂಥದ್ದು 20 ಮಾತ್ರ. ಸಚಿವರ ಹೊಸ ಲಿಸ್ಟ್ ಫೈನಲ್ಗೆ ಈಗ ಕಸರತ್ತು ನಡೀತಾ ಇದೆ. ವಿಶೇಷವಾಗಿ ಈ ವಿಚಾರದಲ್ಲಿ ನಿನ್ನೆ ಇಡೀ ದಿನ ಸಭೆ ನಡೆಸಲಾಗಿತ್ತು. ಇವತ್ತು ಕೂಡ ಎಐಸಿಸಿ ಕಚೇರಿಯಲ್ಲಿ ಚರ್ಚೆಯನ್ನು ನಡೆಸಲಾಗಿದೆ. ಎಐಸಿಸಿ ಕಚೇರಿಯಲ್ಲಿ ಇವತ್ತು ಕೂಡ ಚರ್ಚೆ ನಡೆಸಲಾಗಿದೆ. ಅದರಲ್ಲೂ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರ ಮಧ್ಯೆ 2 ಗಂಟೆಗಳ ಕಾಲ ಸುದೀರ್ಘ ಸಭೆಯನ್ನು ನಡೆಸಲಾಗಿದೆ. 2 ಗಂಟೆಗಳ ಕಾಲ ಸುದೀರ್ಘ ಸಭೆಯನ್ನು ನಡೆಸಿದ್ದಾರೆ. ಸಂಪುಟಕ್ಕೆ ಸಂಬಂಧಿಸಿದಂತೆ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಜೊತೆಗೆ ಮತ್ತೊಂದು ಸುತ್ತಿನ ಸಭೆಯನ್ನು ಸಿಎಂ ಅವರು, ಮಾಜಿ ಸಿಎಂ ಅವರು, ಕೆಪಿಸಿಸಿ ಅಧ್ಯಕ್ಷರು ಇವರೆಲ್ಲ ಸೇರಿ ನಡೆಸಬೇಕಾಗಿದೆ. ಆ ಸಭೆಯಲ್ಲಿ ಅಂತಿಮ ತೀರ್ಮಾನಕ್ಕೆ ಬರಬಹುದು. ಹೈಕಮಾಂಡ್ ಒಪ್ಪಿದ ಬಳಿಕ ವಿಸ್ತರಣೆ ಅಂತ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ದಾರೆ. ಯಾಕಂದರೆ ಎಲ್ಲರನ್ನೂ ತೃಪ್ತಿಪಡಿಸೋದಕ್ಕೆ ಆಗೋದಿಲ್ಲ. ಶಾಸಕರಲ್ಲಿ ಎಲ್ಲರನ್ನು ತೃಪ್ತಿಪಡಿಸೋದಕ್ಕೆ ಆಗೋದಿಲ್ಲ. ಯಾರಿಗೆಲ್ಲ ಅವಕಾಶ ಮಾಡಿಕೊಡೋಕ್ಕಾಗುತ್ತಾ ಅಷ್ಟು ಜನರನ್ನು ಮಾತ್ರ ನೋಡೋದಕ್ಕೆ ಸಾಧ್ಯ ಇದೆ. ಹೀಗಾಗಿ ಮುಖ್ಯಮಂತ್ರಿ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಸಂಪುಟಕ್ಕೆ ಬಂದಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಡೆಲ್ಲಿ ಅವರು ಏನು ಹೇಳಬೇಕು ನನಗೆ ಹೇಳಿದ್ದಾರೆ. ಇವತ್ತು ಖರ್ಗೆ ಸಾಹೇಬರು ಇಲ್ಲ, ಅವರು ನಾಳೆ ಬರ್ತಾರೆ. ಬಂದ ಮೇಲೆ ಏನು ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ಏನು ಮಾಡ್ತಾರೆ, ನಾವೆಲ್ಲ ನಮ್ಮ ಅಭಿಪ್ರಾಯಗಳನ್ನೆಲ್ಲ ತಿಳಿಸಿದ್ದೀವಿ. ಅವ್ರೇನು ಮಾರ್ಗದರ್ಶನ ಕೊಡಬೇಕು ಕೊಟ್ಟಿದ್ದಾರೆ. ಅವ್ರು ಯಾವಾಗ ಹೇಳ್ತಾರೋ ನಾನು ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಹೀಗೆ ಯಾವಾಗ ಹೈಕಮಾಂಡ್ನವರು ಹೇಳ್ತಾರೋ ಆವಾಗ ಸಂಪುಟ ವಿಸ್ತರಣೆ ಅದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀನಿ, ಇದು ಮುಖ್ಯಮಂತ್ರಿಯವರು ಹೇಳ್ತಾ ಇರುವಂಥದ್ದು. ಹಾಗೆಯೇ ಇಲ್ಲಿ 60-40 ಅನುಪಾತದಲ್ಲಿ ಸಂಪುಟದ ವಿಸ್ತರಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಇವ್ರ ಜೊತೆಗೆ ರಾಹುಲ್ ಗಾಂಧಿಯವರು 1-to-1 ಮೀಟಿಂಗ್ ಅನ್ನು ನಡೆಸಿದ್ದಾರೆ. ನಿನ್ನೆನೇ ಈ ಸಭೆಗಳು ನಡೆದಿದ್ದಾವೆ. 3 ಲಿಸ್ಟನ್ನು ನೋಡಿ ಎಲ್ಲರ ಲಿಸ್ಟನ್ನು ಕೂಡ ರಾಹುಲ್ ಗಾಂಧಿಯವರು ತಿರಸ್ಕರಿಸಿದ್ದಾರೆ. ಅಂದರೆ ಇವರೇನು ಲಿಸ್ಟ್ ಮಾಡ್ಕೊಂಡು ಹೋಗಿದ್ರಲ್ಲ, ಇದರಲ್ಲಿ ಯಾರೂ ಕೂಡ ಅಂದರೆ ಬಹುತೇಕರನ್ನ ಎಲ್ಲರನ್ನೂ ಬಿಡೋಕ್ಕಾಗತ್ತೆ ಅಂತ ಹೇಳಲ್ಲ, ಬಹುತೇಕ ಈ ಲಿಸ್ಟಲ್ಲಿ ಸರಿ ಇಲ್ಲ, ಇದು ನೀವು ಹೊಸದಾಗಿ ಲಿಸ್ಟ್ ಮಾಡ್ಕೊಂಡು ಬನ್ನಿ ಅಂತ. ರಾಜ್ಯ ನಾಯಕರ ಲಿಸ್ಟನ್ನು ರಾಹುಲ್ ಗಾಂಧಿಯವರು ಒಪ್ಕೊಂಡಿಲ್ಲ. ಹೀಗಾಗಿ ಹೊಸ ಲಿಸ್ಟ್ಗೆ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ನೋಡಿ, ಇರೋದರಲ್ಲಿ ಅನುಭವ ಒಂದು ಭಾಗ, ಆದರೆ ಕಿರಿಯರಿಗೂ ಅವಕಾಶ ಇರಲಿ, ಹೊಸತನ ಬರಲಿ ಸಂಪುಟಕ್ಕೆ ಅಂತ ರಾಹುಲ್ ಗಾಂಧಿಯವರು ಹೇಳ್ತಿದ್ದಾರೆ. 60-40 ಅನುಪಾತದ ಲಿಸ್ಟ್ ತಯಾರಿಸೋದಕ್ಕೆ ರಾಹುಲ್ ಗಾಂಧಿಯವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ಪಕ್ಷದಲ್ಲಿ ಹೊಸಬರಿಗೂ ಕೂಡ ಅವಕಾಶಗಳು ಸಿಗಲಿ. ಹಿರಿಯರಿಗೆ 60% ಅವ್ರಿಗೇ ಇರಲಿ, ಬೇಡ ಅಂತ ಹೇಳೋದಿಲ್ಲ. 60% ಹಿರಿಯರಿಗೆ ಇರಲಿ, ಹೊಸ ಮುಖಗಳಿಗೆ 40% ಸ್ಥಾನಮಾನಗಳನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳಾಗಿದ್ದಾವೆ. ಹೊಸ ಮುಖಗಳು, ಯುವಕರು, ವಿಶೇಷವಾಗಿ ವಿದ್ಯಾವಂತರು ಅನ್ನುವಂಥನ್ನು ಕೂಡ ಪರಿಗಣಿಸ್ತಾ ಇದ್ದಾರೆ. ಸಮುದಾಯದ ಪ್ರಭಾವಿಗಳಿಗೆ ಹೆಚ್ಚು ಅವಕಾಶವನ್ನು ಕೊಡಬೇಕು. ಬೇರೆ ಬೇರೆ ಸಮುದಾಯಗಳಲ್ಲಿ ಯಾರು ಪ್ರಭಾವಿಗಳಿದ್ದಾರೆ ಅಂಥವ್ರಿಗೆ ಅವಕಾಶ ಕೊಡಬೇಕು. ಹಳೆ ಮುಖಗಳನ್ನು ಬಿಟ್ಟು ಉತ್ಸಾಹಿಗಳ ಹೆಸರು ಕೊಡುವಂತೆ ರಾಜ್ಯ ನಾಯಕರಿಗೆ ಸೂಚಿಸಿದ್ದಾರೆ ಅವರು. ಹಳೆ ಮುಖಗಳು ಬೇಡ, ಉತ್ಸಾಹಿಗಳು ಬೇಕು, ಉತ್ಸಾಹಿಗಳ ಹೆಸರು ಕೊಡಿ ಅಂತ ಹೇಳಿ. ಹಳಬರು, ವಯಸ್ಸಾದವರು ಸಾಕು. ಆಲ್ರೆಡಿ ಅವರಿಗೆ ಪಕ್ಷ ಸಾಕಷ್ಟು ಅವಕಾಶಗಳನ್ನು ಮಾಡಿಕೊಟ್ಟಿದೆ. ಬೇರೆ ಬೇರೆ ಅವಧಿಗಳಲ್ಲಿ ಮಂತ್ರಿಗಳನ್ನಾಗಿ ಮಾಡಿದೆ. ಈಗ ಮತ್ತೆ ಅವರಿಗೆ ಬೇಡ, ಮುಂದಿನ ಸಭೆಗೆ ಹೊಸ ಲಿಸ್ಟನ್ನು ತನ್ನಿ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಹೊಸ ಲಿಸ್ಟ್ನೊಂದಿಗೆ ಬನ್ನಿ ಅಂತ ಹೇಳಿ. ಹೀಗಾಗಿ ಹೊಸ ಲಿಸ್ಟ್ನೊಂದಿಗೆ ಬರಬೇಕು ಅನ್ನುವಂಥದ್ದು ಇರೋದ್ರಿಂದಾಗಿಯೇ ಸಹಜವಾಗಿಯೇ ಸಂಪುಟದಲ್ಲಿ ಏನೋ ಒಂದಷ್ಟು ಹೊಸಬರಿಗೆ ಅವಕಾಶ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಈ 60-40 ಬಗ್ಗೆ ವಿಜಯಾನಂದ ಕಾಶಪ್ಪನವರು ಮಾತನಾಡಿದ್ದಾರೆ. He said that that ratio should be 60-40 or something. Whatever we heard the rumors. I mean, which 40%, 60
the earlier elder seniors in that way. ಇನ್ನು ಕಾಂಗ್ರೆಸ್ನ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ತಮ್ಮದೇ ಆದಂತಹ ರೀತಿಯ ಲೆಕ್ಕಾಚಾರಗಳಲ್ಲಿ ಮಾತನಾಡ್ತಾ ಇದ್ದಾರೆ. ಎಲ್ಲ ಆದಷ್ಟು ಬೇಗ ಮುಗಿಸ್ತಾರೆ. ಒಂದನೇ ಹಂತ ಪ್ರಾರಂಭ ಆಗಿದೆ ಚರ್ಚೆ, ಎರಡನೇ ಹಂತದಲ್ಲಿ ಇನ್ನೂ ಒಂದು ಚರ್ಚೆ ಅಂತ ಇನ್ನೊಂದು ಆಗ್ಲೇಬೇಕು, ಇನ್ನು ಚರ್ಚೆ ಆಗಬೇಕು. ಆದಷ್ಟು ಬೇಗ ಮಾಡ್ತಾರೆ, ಮಾಡೋದು ಒಳ್ಳೇದು. ಅಷ್ಟೇ ಸರ್ಕಾರ ನೋಡೋಣ. ಸೋಮವಾರ ಮಂಗಳವಾರ ಅಷ್ಟೊತ್ತಿಗೆ ಹಾಕ್ಬೋದಾ ಸರ್? ಗೊತ್ತಿಲ್ಲ, ಬಟ್ ಬೇಗ ಮಾಡ್ತಾರೆ ಅಂತ ಅಷ್ಟು ಗೊತ್ತಿದೆ. ಆಗಂತ ಗೊತ್ತಿಲ್ಲ, ಬೇಗ ಮಾಡ್ಲೇಬೇಕು. ಚರ್ಚೆ ಪ್ರಾರಂಭ ಆಗಿದೆ, ಮಾಡ್ತಾರೆ. ಸರ್, ಈಗ ಡೆಲ್ಲಿಗೆ ಹೋಗಿದ್ರು ಸರ್, ನಿಮ್ಮ ಕ್ಯಾಬಿನೆಟ್ ಹೋಗಿದ್ರು. ಖರ್ಗೆ ಅವರು ವಾಪಸ್ ಬಂದರು. ಅವ್ರೇನೋ ಮಗನ ಸ್ವಲ್ಪ ಅನಾರೋಗ್ಯ ಇತ್ತು ಅಂತ, ಅದರಿಂದ ಫೈನಲೈಸ್ ಆಗಿಲ್ಲ. ಇನ್ನೊಂದು 4-5 ದಿನ ಮುಂದಕ್ಕೆ ಹೋಗೋದು ಆಗಲೇಬೇಕಲ್ಲ. ಅಸೆಂಬ್ಲಿ ಇದೆಯಲ್ಲ, ಅಸೆಂಬ್ಲಿ ಇದ್ದಾಗ ಏನಾಗುತ್ತೆ, ಇನ್ನೂ 20 ಜನ ಮಿನಿಸ್ಟರ್ಸ್ ಆಗಬೇಕಲ್ಲ. ಅದರಿಂದ ಅವ್ರಿಗೂ ಒಂದು ಸಮಯ ಬೇಕಲ್ಲ. ಸ್ಪಷ್ಟವಾಗಿ ನಾನು ಅವ್ರಿಗೆ ಮಾತನಾಡಿದಾಗ ಹೇಳಿದ್ರು, ಇದನ್ನ ತತ್ಕ್ಷಣ ನಾವು ಬೇಗ ಆದಷ್ಟು ಶೀಘ್ರವಾಗಿ ಸಂಪುಟ ವಿಸ್ತರಣೆ ಮುಗಿಸಿ ಮುಂದಿನ ಕೆಲಸದ ಕಡೆಗೆ ಹೆಜ್ಜೆ ಇಡಬೇಕು ಅಂತ. 2-3 ದಿನ ಬಹುಶಃ ಕನ್ಸಲ್ಟೇಷನ್ಗೆ ಸಮಯ ಬೇಕಾಗಬಹುದು. ಯಾಕೆಂದ್ರೆ ತಮಗೂ ಗೊತ್ತಿದೆ, ಕೆಲವರು ಪ್ರಯಾಣದಲ್ಲಿದ್ದಾರೆ ಹಾಗೆ ಅಂತೇಳಿ. ಸೊ ಒಂದು 2-3 ದಿನದಲ್ಲಿ ಬಹುಶಃ ಇದೆಲ್ಲ ಅಂತಿಮ ಆಗತ್ತೆ ಅಂತ. ಹೀಗೆ ಸಚಿವರುಗಳೆಲ್ಲರೂ ಕೂಡ ಆದಷ್ಟು ಬೇಗನೆ ಸಂಪುಟದ ವಿಸ್ತರಣೆ ಆಗಬೇಕಾಗತ್ತೆ, ಹಾಗೆ ಆಗುತ್ತೆ ಅನ್ನುವಂಥ ವಿಶ್ವಾಸವನ್ನ ಉಳಿದ ಶಾಸಕರುಗಳಿಗೆ ಮೂಡುವ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಶಾಸಕರಾಗಿರುವಂಥವರು ಕೂಡ ಹೆಚ್ಚು ವಿಶ್ವಾಸದಿಂದ ಕಾಯಬಹುದು. ಇನ್ನೊಂದು ವಾರದಲ್ಲಿ ಅಥವಾ ಮುಂದಿನ ಸೋಮವಾರದ ಒಳಗಡೆ, ಸೋಮವಾರ ಅಥವಾ ಬುಧವಾರದ ವೇಳೆಗೆ ತಾವು ಮಂತ್ರಿಗಳಾಗಬಹುದು ಅನ್ನುವಂಥ ರೀತಿಯಲ್ಲಿ ಕನಸನ್ನು ಕಾಣ್ತಾ ಇದ್ದಾರೆ. ಆದರೆ ಎಷ್ಟು ಜನಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ? 20ಕ್ಕೆ 20 ಒಂದೇ ಸಲದಲ್ಲಿ ಮುಗಿಸ್ಬಿಡ್ತಾರಾ? ಆದರೆ ಅಷ್ಟು ಸ್ಥಾನಗಳನ್ನು ತುಂಬ್ತಾರಾ, ಅಥವಾ ಅದರಲ್ಲೂ ಇನ್ನೊಂದೆರಡು ಸ್ಥಾನಗಳನ್ನು 3 ಸ್ಥಾನಗಳನ್ನು ಉಳಿಸ್ಕೊಂಡು ಇನ್ನೊಂದಷ್ಟು ಜನರನ್ನ ಸಮಾಧಾನ ಹೇಳೋದಕ್ಕೆ ಬೇಕಾಗಿ ಪ್ರಯತ್ನವನ್ನು ಮಾಡ್ತಾರಾ? ಈ ಎಲ್ಲ ಪ್ರಶ್ನೆಗಳು ಇದ್ದೇ ಇರುವಂಥದ್ದು. ಆದರೆ ಉತ್ಸಾಹಿಗಳಿಗೆ, ಯುವಕರಿಗೆ, ಹೊಸ ಮುಖಗಳಿಗೆ ಆದ್ಯತೆಯನ್ನು ಕೊಡುವಂಥದ್ದು. ಯಾಕಂದರೆ ಅದರ್ವೈಸ್ ಯಾವುದೇ ಸರ್ಕಾರ ಆಗಲಿ ಅಲ್ಲಿ ಒಂದು ಹೊಸತನ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಅಂಥದ್ದೊಂದು ಪ್ರಯತ್ನವನ್ನು ಈಗ ಸರ್ಕಾರ ಮಾಡುತ್ತಾ, ಶಿವಕುಮಾರ್ ಅವರು ಮಾಡ್ತಾರಾ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಮಾಡುತ್ತಾ ನೋಡಬೇಕಾಗಿದೆ. ಇದಾಗಿತ್ತು ಉತ್ತರ ಪಂಚಾಯಿತಿ. ನಮಸ್ಕಾರ.